ನಿರ್ದೇಶಕ ಗುರುಪ್ರಸಾದ್ ಅವರ ಸಾವಿನ ಬಳಿಕ ಈಗ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಈ ಒಂದು ಆಡಿಯೋ ಸಾವಿಗೂ ಮುನ್ನ ಯಾವಾಗ ಮಾತನಾಡಿದಂತೆ, ಈ ಕಾನ್ವರ್ಸೇಷನ್ ಯಾವಾಗ ಆಗಿತ್ತು ಅಂತ? ಸರ್, ಸಾವಿಗೂ ಮುನ್ನ ನನಗೆ ನಗಬೇಕು ಆಳ್ಬೇಕು ಗೊತ್ತಾಗ್ತಿಲ್ಲ. ಒಬ್ಬ ಸಂಬಂಧಿಕ ಅಂತ ಅನ್ಕೊಂಡು ಯಾರು ಈ ಆಡಿಯೋನ ವೈರಲ್ ಮಾಡ್ತಿದ್ದಾರೆ ಸರ್, ಇದು ಇವಾಗ ಏನು ನಡೀತದೆ ಅದ್ರ ಬಗ್ಗೆ ಮಾತಾಡ್ಬೇಕು, ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕೇ ಹೊರತಾಗಿ ಗಂಡ ಹೆಂಡತಿ ವೈಯಕ್ತಿಕ ಜೀವನನ ನಾನೇನು ಪರ್ಸ್ನಲಿ ಹಂಚ್ಕೊಂಡಿರೋದನ್ನ ತಗೊಂಡ್ ಬಂದು ಯಾವತ್ತೂ ನಡೆದಿದ್ದು ಜೂನ್ ಅಲ್ಲಿ ನಡೆದಿರೋಂಥ ಕಥೆನ ಏನೋ ಮಗುನ ನೋಡ್ತಿಲ್ಲ, ಹುಷಾರಿಲ್ದೆ ಇದ್ದಾಗ ಮನೆ ಕಳ್ಸಿದ್ರು, ನೋಡ್ತಿಲ್ಲ, ನೀವು ಜೊತೆಲಿ ಏನೋ ಇದೀರಂತೆ, ಒಂಚೂರು ನೋಡಿ, ಹಿಂಗೆ ಅವರೇ ರೆಕಾರ್ಡ್ ಮಾಡಿ ಕಳ್ಸಿದ್ದಾರೆ, ಕೋಪದಲ್ಲಿ ಏನೋ ಮಾತಾಡ್ತಿದ್ರೆ ಒಂಚೂರು ನೀವು ಮಾತಾಡಿ ಅಂತ ಕಳ್ಸಿದ್ದು ಆಡಿಯೋ. ನೀವು ಯಾಕಂದ್ರೆ ಅವರು ನಮ್ಮ ಯಜಮಾನ್ರಿಗೆ ಚಿಕ್ಕಪ್ಪ, ನನಗೆ ಮಾವ ಆಗ್ತಾರೆ. ನಾನು ನನ್ನ ಮಗು ಕಂಡ್ರೆ ಸ್ವಲ್ಪ ಅವ್ರಿಗೆ ಪ್ರೀತಿ ಇತ್ತು, ಆ ಕಾರಣದಿಂದ ಮಗುಗೆ ಈ ತರ ಆಗಿದೆ ನೋಡಿ ಅವ್ರು ಏನೋ ಕೋಪದಲ್ಲಿ ಮಾತಾಡ್ಕೋತಾರೆ, ಮೊದಲೇ ಸಿನಿಮಾ ಅದು ಇದು ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ, ನೀವು ಒಂಚೂರು ಮಾತಾಡಿ ಅನ್ನೋ ಕಾರಣದಲ್ಲಿ ಅದೇ ಮನುಷ್ಯ ಏನ್ರಿ ಇದು ಕರ್ಮಕಾಂಡ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ ಬ್ಯಾಕ್ ಮೆಸೇಜು. ಯಾವತ್ತು ಆಡಿಯೋ ಸೆಂಡ್ ಆಗಿದೆ ಅನ್ನೋದು ನಾನು ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಅದನ್ನ ಹಾಕಿ, ನಾನು ವಾಟ್ಸಪ್ ಸ್ಟೇಟಸ್ ಕೊಡ್ತೀನಿ ಸರ್. ಈಗ ಅದು ಮಾತಾಡ್ತಿದ್ದಾರೆ, ಈ ತರ ಸಮಸ್ಯೆ ಎದುರಾದಾಗ ನನ್ನ ಸ್ಟೇ ತಂದ್ಬಿಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಗಂಡ ಹೆಂಡತಿ ಸಂಬಂಧನ ಅಪಪ್ರಚಾರ ಮಾಡ್ತಾರೆ ಅಂದ್ರೆ ನೀವೇ ಹೇಳಿ ಸರ್, ಯಾವ ಗಂಡ ಹೆಂಡತಿ ಜಗಳ ಆಡಲ್ಲ, ಅದ್ರಲ್ಲಿ ಜಗಳ ಅಂತ ಆ ಆಡಿಯೋದಲ್ಲಿ ನಿಮ್ಗೆ ಏನಾದ್ರು ಜಗಳ ಆಡ್ತಿರೋ ತರ ಕಾಣಿಸುತ್ತಾ, ಅಥವಾ ಅವ್ರ ಮನಸ್ಸಿಗೆ ನೋವು ಉಂಟಾಗುವಂಥದ್ದು ನಾನೇನಾದ್ರೂ ಹೇಳಿದಿನ? ಇನ್ನು ಅವರೇ ಹೇಳಿದ್ದಾರೆ ದರ್ಶನ್ ಅದು ಇದು ಅಂತ, ಅದಾದ್ರೂ ನಾನು ಯಾವತ್ತಿಗೂ ಅವರು ನನ್ನ ಹೊಗೆ ಬಾರೆ ಅಂತ ಕರೆದಿಲ್ಲ, ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೇ ರೀತಿ ಜಗಳಗಳಿಲ್ಲ ಸರ್, ಇದು ಸತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.